ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇದೇನು ಗಿಡ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ? ನಮ್ಮ ಮನೆಯಲ್ಲಿ ಬಿಟ್ಟಿರುವ ಬ್ರಹ್ಮ ಕಮಲದ ಗಿಡ. ಪುಟ್ಟ ಪುಟ್ಟ ಮೊಗ್ಗುಳೆಲ್ಲ ಬಿಟ್ಟಿದೆ ನೋಡಿ. ಎಲೆಲೆ ಈ ಮೊಗ್ಗು ಬಿಡೋದು. ಎಲೆಯ ಹತ್ತುದಿಲ್ಲಿ ಒಂದು ಎಲೆಯಲ್ಲಿ 2, 3, 4 ಈ ರೀತಿ ಮೊಗ್ಗುಗಳು ಬಿಟ್ಟಿದೆ. ಸೊ ಈ ಬಾರಿ 2026ನೇ ಇಸ್ವಿಲಿ ಎಷ್ಟು ಮೊಗ್ಗು ಬಿಟ್ಟು ಎಷ್ಟು ಹೂಗಳು ಅರಳಿದೆ ಅಂತ ನೋಡೋಣ. ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಒಂದೇ ಎಲೆಯಲ್ಲಿ ಪುಟ್ಟದು 3 ಮೊಗ್ಗು ಬಿಟ್ಟಿದೆ. ಸೊ ಈ ಸಲ 24 ಮೊಗ್ಗುಗಳು ಬಿಟ್ಟಿದ್ದ ನೋಡಿ. ಇದು ಇನ್ನೂ ಪುಟ್ಟ ಮೊಗ್ಗು. ಒಂದು 20ರಿಂದ 25 ದಿನ ಬೇಕು ಒಂದು ಮೊಗ್ಗು ಕಾಣಿಸ್ಕೊಂಡೆ 1 ತಿಂಗಳೊಳಗೆ ಹೂವು ಅರಳುತ್ತೆ ಸ್ಟಾರ್ಟಿಂಗಿಂದ. ಸೊ ಸ್ವಲ್ಪ ಮೊಗ್ಗು ದೊಡ್ಡದಾಗಿದೆ ನೋಡಿ. ಕೆಲವು ಎರಡಾದ ಮೊಗ್ಗು ಹಣ್ಣಾಗೋಗಿದೆ ನೋಡಿ. ಇಲ್ಲಿ ನೋಡಿಸ್ತಾ ಇರೋ ಕೂಡ ಹಣ್ಣಾಗೋಗಿದೆ. ಸೊ 24 ಮೊಗ್ಗುಗಳಲ್ಲಿ ಕಡೆಗೆ ನಮ್ಗೆ ಸಿಕ್ಕಿದ್ದೆ 8 ಮೊಗ್ಗು. ಇನ್ನು ಮಿಕ್ಕಿದ್ದೆಲ್ಲ 16 ಮೊಗ್ಗುಗಳು ಹಣ್ಣಾಗಿ ಹಾಗೆ ಉದುರೋದು ನೋಡಿ. ಈಗ ಸ್ವಲ್ಪ ದೊಡ್ಡದಾಗಿರೋವೆಲ್ಲ ಮೊಗ್ಗುಳಿದೆ, ಜೊತೆಗೆ ಹಣ್ಣಾಗಿರೋವು ಇದೆ. ಈಗ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ ನೋಡಿ. ಇಲ್ಲಿ ಮೊಗ್ಗು ಹಣ್ಣಾಗೋಗಿದೆ, ಅದು ಬಿದ್ದೋಗುತ್ತೆ. ಈ ರೀತಿ ಬಿಟ್ಟಿರೋ ಮೊಗ್ಗೆಲ್ಲ ಹೂವು ಆಗುತ್ತೆ. ಸೊ ಒಂದಿನ 5 ಮೊಗ್ಗು ಅರಳಿ ಒಂದೇ ದಿನ 5 ಹೂವು ಅರಳಿತು ನಮ್ಮ ಮನೇಲಿ. ಮತ್ತೊಂದು ಸಲ 3 ಮೊಗ್ಗು ಅರಳಿತು. ಸೊ ಹೂವು ಅರಳೋದು ನೋಡಬೇಕಾದ್ರೆ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸೊ ಸಂಜೆ ಸುಮಾರು 8 ಗಂಟೆಗೆ ಅರಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವತ್ತಿನ ದಿನ ಬೆಳಗ್ಗೆಯಿಂದನೇ ಸ್ವಲ್ಪ ಅಂದರೆ ಇವತ್ತು ಅರಳುತ್ತೆ ಅನ್ನೋ ಸೂಚನೆ ನಮಗೆ ಗೊತ್ತಾಗುತ್ತೆ. ಆಮೇಲೆ 8 ಗಂಟೆ ಮೇಲೆ ಸ್ವಲ್ಪನೇ ಅರಳಿ 10-11 ಗಂಟೆಗೆ ಪೂರ್ತಿಯಾಗಿ ಹೂವು ಅರಳುತ್ತೆ. ಬೆಳಗಿನ ಜಾವ 5 ಗಂಟೆ ಆಗೋದೇ ಥರ ಮುದುರೋಗುತ್ತೆ ಈ ಬ್ರಹ್ಮಕಮಲದ ಹೂವಿನ ವಿಶೇಷತೆ ನೋಡಿ. ಗೌರಿ ಕೂಡ ನಿಂತ್ಕೊಂಡು ಮೊಗ್ಗು ನೋಡ್ತಾ ಇದ್ದಾರೆ ನೋಡಿ, ಕೈಯಲ್ಲಿ ಇಟ್ಕೊಂಡು. ನೋಡಿ ಎತ್ತ ನೋಡ್ತಾರೆ ಗೌರಿ ಮೊಗ್ಗು ನೋಡೋದು ಬಿಟ್ಟು. ನೋಡಿ ಈ ಮೊಗ್ಗು ನೀನು ಈ ದಿನ ಹರಳುತ್ತೆ. 5 ಮೊಗ್ಗುಗಳು ಬೆಳಗ್ಗೆನೇ ಗೊತ್ತಾಗುತ್ತೆ. ಈ ರೀತಿ ಬಂದಿದ್ರೆ ಈ ದಿನ ಅರಳುತ್ತೆ ಅಂತ ಸೂಚನೆ. ಸೊ ಮಧ್ಯಾಹ್ನ ತೆಗೆದಿದ್ದು ಆ ದಿನ ನೋಡಿ. ರಾತ್ರಿ ಸುಮಾರು 8 ಗಂಟೆ, ಇದು 8 ಗಂಟೆ 9 ಗಂಟೆಯಲ್ಲಿ ತೆಗ್ದಿರೋಂಥ ವಿಡಿಯೋ ಇದು. ಸೊ 2 ಮೊಗ್ಗುಗಳು ನಮ್ಮ ಬೇಕಾದವ್ರಿಗೆ ಮೊದಲೇ ದೂರ ಇರೋದು ಅವ್ರಿಗೆ ಆ ಮೊಗ್ಗುಗಳನ್ನ ಕಿತ್ಕೊಟ್ವಿ. ಸೊ ಈಗ ಕೂಡ 9 ಗಂಟೆಯಲ್ಲಿ 2 ಮೊಗ್ಗನ್ನ ಕಿತ್ಕೋತೀವಿ. ಇನ್ನು 3 ಮೊಗ್ಗುಗಳು ಇನ್ನೊಂದು ದಿನ ಅರಳುತ್ತೆ, ಅದು ಕೂಡ ತೋರಿಸ್ತೀವಿ ನೋಡಿ. 2 ಮೊಗ್ಗುನು ಕಿತ್ಕೊಂಡು ನಮ್ಮನೆ ಪಕ್ಕ ಇರೋ ಸ್ನೇಹಿತರಿಗೆ ಕೊಟ್ವಿ. ಸೊ ರಾತ್ರಿ 12 ಗಂಟೆಗೆ ಈ ವಿಡಿಯೋ ತೆಗ್ದಿರೋದು. ಒಂದು ಮೊಗ್ಗು ಹಾಗೆ ಬಿಟ್ಕೊಂಡಿದ್ದೋ. ಸೊ ನೋಡಿ ರಾತ್ರಿ 12 ಗಂಟೆಗೆ ಎಷ್ಟು ಚೆನ್ನಾಗಿ ಅರಳಿದೆ. ಇದರಿಂದ ಘಮ ಘಮ ಅಂತ ಪರಿಮಳ ಬರುತ್ತೆ ಈ ಹೂವಿಂದ. ಆ ಪರಿಮಳನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ, ಎಷ್ಟು ಚೆನ್ನಾಗಿ ಅರಳಿದೆ. ಸೊ ಮಧ್ಯರಾತ್ರಿ 12 ಗಂಟೆಗೆ ಈ ವಿಡಿಯೋ ತೆಗ್ದು ಈ ಹೂವನ್ನು ಕಿತ್ಕೊಂಡ್ವಿ. ಚೆನ್ನಾಗಿದೆ ಅಲ್ಲ? ಅರಳಿದಾಗ ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಅದು ಎಷ್ಟು ಗಂಟೆಗೆ ಮುದುರುತ್ತೋ ಗೊತ್ತಿಲ್ಲ. 5 ಗಂಟೆಗೆ ನೋಡಿದ್ವಿ, ಇದು ಮುದುರೋಗಿತ್ತು. ಸೊ ಮಲ್ಲಿಗೆ ಹೂವು ಕೂಡ ನಮ್ಮ ಗಿಡದಲ್ಲಿ ಬಿಟ್ಟಿತ್ತು. ಘಮ ಘಮ ಅಂತ ಮಲ್ಲಿಗೆ ಪರಿಮಳ ಕೂಡ ಬರ್ತಿತ್ತು. ಕತ್ರಿ ಅಥವಾ ಕೈಯಲ್ಲಿ ಸಹ ಈ ಮೊಗ್ಗನ್ನ ಕಟ್ ಮಾಡ್ಕೋಬೋದು ನೋಡಿ. ಕಟ್ ಮಾಡಿಕೊಂಡೆ, ಚೆನ್ನಾಗಿದೆ ಅಲ್ಲ? ಸೊ ಮಲ್ಲಿಗೆ ಹೂವಿನ ಪರಿಮಳ ಅಂತೂ ಘಮ ಘಮ ಅಂತಿತ್ತು. ಯಾರಿಗೆಲ್ಲ ಮಲ್ಲಿಗೆ ಹೂವು ಇಷ್ಟ ಅಂತ ಕಮೆಂಟ್ ಮಾಡಿ. ಯಾರ ಮನೇಲೆಲ್ಲ ಮಲ್ಲಿಗೆ ಹೂವದ ಗಿಡ ಮತ್ತು ಬ್ರಹ್ಮ ಕಮಲದ ಗಿಡ ಇದೆ ಮತ್ತು ಈ ಬಾರಿ ಎಷ್ಟು ಮೊಗ್ಗು ಬಿಟ್ಟು ಎಷ್ಟು ಹೂಗಳು ಅರಳಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ.
ಸೊ ನೋಡಿ ಮಲ್ಲಿಗೆ ಹೂ ಗಿಡ. ಸೊ ರಾತ್ರಿ ಇಬ್ಬರು ಕಿತ್ಕೊಂಬಂದು ಹೂವನ್ನು ಇಟ್ಕೊಂಡಿದ್ದೀವಿ. ನಾನು ಗೌರಿಬ್ರು ಫೋಟೋ ಹಾಗೂ ವಿಡಿಯೋ ಎಲ್ಲ ತೆಗೆದುಕೊಂಡ್ವಿ. ತುಂಬಾ ಚೆನ್ನಾಗಿತ್ತಲ್ಲ ನೋಡಿ. ಗೌರಿ ಅಂತೂ ಉಬ್ಬಾನೇ ನೋಡ್ತಾಳೆ. ಹನ್ನೆರಡು ಗಂಟೆ ನಿದ್ದೆ ಮೂಡಲ್ಲ ಅವ್ರಿಗೆ ಗೌರಿ. ಸೊ ಈ ಮತ್ತೊಂದು ದಿನ ರಾತ್ರಿ 3 ಮೊಗ್ಗುಗಳು ಬಿಟ್ಟಿತ್ತು. ರಾತ್ರಿ ಸುಮಾರು 8 ಗಂಟೆಗೆ ಕಟ್ ಮಾಡ್ಕೊಂಡ್ವಿ. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಮೊಗ್ಗು. ಸೊ ಅವತ್ತೈದಿದ್ದು ಇವತ್ತು 3 ಮೊಗ್ಗು ನೋಡಿ. 8 ಗಂಟೆ ಟೈಮಲ್ಲಿ ಇಷ್ಟೇ ಇರುತ್ತೆ. 8 ಗಂಟೆ ಆದಮೇಲೆ 9, 10 ಆದಮೇಲೆ ಸ್ವಲ್ಪನೇ ಹರಡಲಿ ದೊಡ್ಡದಾಗುತ್ತೆ. ಸೊ ಈ 2 ಮೊಗ್ಗನ್ನ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ವಿ. ಒಂದು ನಮ್ಮ ಫ್ರೆಂಡ್ ಅವ್ರಿಗೆ ಈ ಮೊಗ್ಗನ್ನ ಕೊಟ್ವಿ. ತುಂಬಾ ಚೆನ್ನಾಗಿತ್ತು ಅಂದರು. ನೋಡಿ 3 ಮೊಗ್ಗು ಇಟ್ಕೊಂಡೆ. ಸೊ 3 ಮೊಗ್ಗು ಇಟ್ಕೊಂಡಿದ್ದೀನಿ. ನಾನು ಗೌರಿ ಇಬ್ಬರು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ ಮೊಗ್ಗು ಇಟ್ಕೊಂಡು. ಸೊ ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.